ನಮಸ್ಕಾರ ರೀ ಎಲ್ಲರಿಗೆ ಸರೋಜಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಮೆದುವಾಗಿ ಪಡ್ಡು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೇನು ಭಾಳ ಕಷ್ಟ ಏನಿಲ್ಲ. ಇದಕ್ಕೆ ಫಸ್ಟ್ಗೆ ನಾನು 2 ಗ್ಲಾಸ್ ಆಗುವಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಒಂದು 2 ಸ್ಪೂನ್ ಆಗುವಷ್ಟು ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಒಂದು 2 ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನ ಕಂಪಲ್ಸರಿ ಹಾಕಲೇಬೇಕು. ಮತ್ತು ಉದ್ದಿನಬೇಳೆ ತೊಗೊಂಡು 8 ಅವರ್ ನೆನೆಲೇಬೇಕು. ಈ ಹಿಟ್ಟು ಮೇನ್ ಟ್ರಿಕ್ ಅಂದರೆ ಇದೆ. 8 ಅವರ್ ನೆನೆದ ಮೇಲೆ ರಾತ್ರಿ ರುಬ್ಬಿಟ್ಕೊಂಡಿದ್ದೆ ನಾನಿಲ್ಲಿ. ಈ ಹದಕ್ಕೆ ಹಿಟ್ಟಿರಬೇಕು. ನೀವು ಇಲ್ಲಿ ನೋಡ್ತಿರ್ಬೋದು, ಭಾಳ ತೆಳುವಾಗಿರಬಾರ್ದು, ಇದು ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ಈ ರೀತಿ ಇದ್ದರೆ ಸಾಕು. ಸೊ ನಾನಿಲ್ಲಿ ಹಂಚು ಸಹ ಇಟ್ಕೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಹಾಕಿದ ನಂತರ ಇದಕ್ಕೆ ಈ ಥರ ಹಿಟ್ಟು ಹಾಕ್ಕೊಂಡು, ಇದು ಮೇನಾಗಿ ಕಬ್ಬಿಣದ್ದಿರೋದ್ರಿಂದ ಸ್ವಲ್ಪ ಸರಿಯಾಗಿ ಕಾಯಬೇಕು. ಎಣ್ಣೆನೂ ಸರಿಯಾಗಿ ಹತ್ತಿರಬೇಕು. ಈ ಥರ ಎಲ್ಲದಕ್ಕೂ ಹಿಟ್ಟು ಹಾಕೊಂಡ ನಂತರ ನೀವು ಮುಚ್ಚಳನ ಮುಚ್ಚಬೇಕಾಗುತ್ತೆ ಸ್ವಲ್ಪ ಒಂದು 2 ನಿಮಿಷ. ಪ್ಲೀಸ್ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಕೊಡಿ. ನಿಮ್ಗೆ ಯಾವುದೇ ರೆಸಿಪಿ ಬೇಕಿದ್ದರೂ ಕಮೆಂಟ್ ಮಾಡ್ಬೋದು. ಸೊ ಈ ಥರ ನೀಟ್ ಕ್ಲೋಸ್ ಆದಮೇಲೆ ಆಮೇಲೆ ಈ ಥರ ಹೊಳಿಸಿ ಹಾಕ್ಬೇಕು. ಇದನ್ನ ಒಂದು ಕಬ್ಬಿಣದ ಇದರಿಂದ, ಇಲ್ಲ ನೀವು ಸ್ಪೂನ್ಲಿಂದನೂ ಆದರೂ ಹಾಕ್ಬೋದು. ನಮ್ಮ ಮನೆಯಲ್ಲಿ ಇದು ಇರೋದರಿಂದ ಸೊ ಈ ಥರ ನಿಧಾನಕ್ಕೆ ನೀವು 8 ಅವರ್ ಅಕ್ಕಿ ನೆನೆ ಹಾಕಿದರೆ ಈ ಥರ ಪಡ್ಡು ತಾನಾಗೇ ಸಲೀಸಾಗಿ ಬಂದುಬಿಡುತ್ತೆ. ನೋಡ್ತಿರ್ಬೋದು ಇಲ್ಲಿ. ಸೊ ಈ ಥರ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನ. ಮತ್ತು ಟಿಫಿನ್ಗೂ ಹಾಕಿ ಕಳಿಸ್ಬೋದು ಮಕ್ಕಳಿಗೆ. ನೋಡ್ತಿರ್ಬೋದು ಯಾವ ರೀತಿ ಬಂದಿದೆ ಅಂತ. ಆಮೇಲೆ ಸಿಂಪಲ್ಲಾಗಿ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಇಲ್ಲಿ ಶೇಂಗಾ, ಪುಟಾಣಿ ಮತ್ತು ಕರಿಬೇವು, ಕೊತ್ತಂಬರಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ, ಅಲ್ಲ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ ಮತ್ತು 1-2 ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಜೀರಿಗೆ, ಸ್ವಲ್ಪ ಸಕ್ಕರೆ ಮತ್ತು ತುರಿದಿಟ್ಕೊಂಡಿರೋ ಹಸಿ ಕೊಬ್ಬರಿ ಹಾಕಿ ರುಬ್ಕೋಬೇಕು. ಆಮೇಲೆ ಸಿಂಪಲ್ಲಾಗಿ ನಾನು ಇಲ್ಲಿ ಒಗ್ಗರಣೆ ಹಾಕ್ಕೊಂಡಿದ್ದೆ, ಅದಕ್ಕೆ ಹಾಕಿ ರುಬ್ಕೊಂಡಿರೋ ಮಿಶ್ರಣ ಹಾಕಿ ಈ ಥರ ಸರಿಯಾಗಿ ಮಿಕ್ಸ್ ಮಾಡಿದರೆ ಚಟ್ನಿ ರೆಡಿ. ನೋಡ್ತಿರ್ಬೋದು ಇಲ್ಲಿ. ಇದು ಜಾಸ್ತಿ ಅಳಕ್ಕಾಗಿರ್ಬಾರ್ದು ಚಟ್ನಿ, ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ಮೇಲ್ಗಡೆ ಕೊತ್ತಂಬರಿ ಹಾಕಿದರೆ ಪಡ್ಡು ಚಟ್ನಿ ರೆಡಿ. ಯಾವ ರೀತಿ ಬಂದಿದೆ ಅಂತ ನೋಡ್ತಿರ್ಬೋದು ನೀವಿಲ್ಲಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.